ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಪುತ್ರಿಯಿಂದ ದಾಂಧಲೆ. ಬೆಂಗಳೂರಿನಲ್ಲಿ ಓಂ ಪ್ರಕಾಶ್ ಪುತ್ರಿ ಕೃತಿ ಗಲಾಟೆಯನ್ನ ಮಾಡಿದ್ದಾರೆ. ನಂದಿನಿ ಬೂತ್ ಬಳಿ ಗಲಾಟೆಯನ್ನ ಮಾಡಿ ರಂಪಾಟ ಮಾಡಿದ್ದಾರೆ ಕೃತಿ. ಎಲ್ಲಾ ಬಾಟಲ್ಗಳನ್ನ ಒಡೆದು ಹಾಕಿದ್ದಾರೆ ಕೃತಿ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮನೆ ಸಮೀಪದ ನಂದಿನಿ ಬೂತ್ ಬಳಿ ಗಲಾಟೆಯನ್ನ ಮಾಡಿರುವುದು. ಜೂನ್ 30ನೇ ತಾರೀಕು ಆಗಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಯಾಕೆ ಈ ರೀತಿ ಮಾಡಿದ್ರು, ಏನ್ ಕಾರಣ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಕೃತಿ ವರ್ತನೆಗೆ ಬೇಸತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಾಲೀಕ. ಕೂಡಲೇ ಸ್ಥಳಕ್ಕಾಗಮಿಸಿ ಕೃತಿ ಕರೆದೊಯ್ದಿದ್ದಾರೆ ಪೊಲೀಸರು. ದೂರು ಕೊಟ್ಟರೂ ಕೂಡ ಕೇಸನ್ನ ದಾಖಲಿಸದ ಪೊಲೀಸರು ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ನಂದಿನಿ ಬೂತ್ನಲ್ಲಿ ಎಲ್ಲ ಬಾಟಲ್ಗಳನ್ನು ಒಡೆದು ಹಾಕಿದಾರಂತೆ. ಅಲ್ಲಿರುವವರ ಜೊತೆಗೂ ಕೂಡ ಅವರು ಗಲಾಟೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಲೀಕರು ಬೇಸರವನ್ನ ತೋಡ್ಕೊಂಡಿದ್ದಾರೆ. ಅಂಗಡಿ ಚೆಲ್ಲಾಪಿಲ್ಲಿಯಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕೃತಿಯಿಂದ ವರ್ತನೆಯಲ್ಲಿ ಅಂತ. ಗೊತ್ತಿಲ್ಲ ಸರ್ ನಮಗೆ. ನಾನು ಒಳಗಡೆ ಇದ್ದೆ, ಒಳಗಡೆಯಿಂದ ಬರೋದಕ್ಕೆ ಇಷ್ಟ. ಯಾರ ಜೊತೆ? ಅವ್ರು ಇಲ್ಲ, ಹೊರಟೋದ್ರು ಅವರು. ಹೆಂಗಿದ್ರು ಸರ್ ಇದೆಲ್ಲ ಹೊಡೆದಾದ್ಮೇಲೆ ಕೂಡ ಬೇಜಾರಲ್ಲ ಇದ್ರು ಅವರು? ಹೆಂಗೆ ಬೇಜಾರಲ್ಲ ಇದ್ರು ಅವ್ರೊಂಥರ ಶಾಕ್ ತರ ಏನೇನೋ ಮಾತಾಡ್ಕೊಂಡು ಏನೇನೋ ಮಾತಾಡ್ತಾರೆ ಅವ್ರೆ. ಸರ್, ಈಗ ಮೆಂಟಲ್ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ, ಅಂದ್ರೆ ಏನೋ ಪ್ರಾಬ್ಲಮ್ ಇರ್ಬೋದು. ನೀವು ನಿಮ್ದು ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ, ಏಕಾಏಕಿ ಬಂದು ಹಿಂಗೆ ಹೊಡೆದಾಕ್ಬಿಟ್ರೆ ಏನ್ ಹೇಳ್ತೀರಾ? ಅದು ಏನ್ ಮಾಡಕ್ಕಾಗತ್ತೆ ಸರ್? ಈಗ ನಾವು ಏನ್ ಮಾಡಕ್ಕಾಗತ್ತೆ? ಒಬ್ಬ ಬಂದ್ಬಿಟ್ಟಿದ್ದಾರೆ, ಹೊಡೆದಾಕ್ಬಿಟ್ರು ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಸರ್? ಈಗ ಅಂದ್ರೆ ನಿಮ್ಗೆ ಯಾರು ಬಂದು ಹೊಡೆದಾಕ್ತಿರೋ ಪರವಾಗಿಲ್ಲ, ಆತರ ಅಲ್ಲ ಸರ್, ಆತರ ಅಲ್ಲ. ಬಟ್ ಬೇರೆ ನಾವು ಮಾತಾಡಕ್ ಆಗಲ್ವಲ್ಲ ಸರ್. ಈಗ ಲೇಡೀಸು ನಾವು ಇದ್ ಮಾಡಕ್ಕಾಗತ್ತಾ? ಸ್ವಾಮಿ ಅಂತ. ಮನೆಯಲ್ಲಿನ ಕೆಲ ಪರಿಸ್ಥಿತಿಗೆ ಕೃತಿಯಿಂದ ರಾದ್ಧಾಂತ. ಕೃತಿ ವರ್ತನೆಗೆ ಬೇಸತ್ತು ಹೋಗಿದ್ದಾರೆ ಅಂಗಡಿ ಮಾಲೀಕ. ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ ಓಂ ಪ್ರಕಾಶ್ ಅವರ ಪತ್ನಿ ಜೈಲು ಪಾಲಾಗಿದ್ದಾರೆ. ಇನ್ನು ಓಂ ಪ್ರಕಾಶ್ ಕೊಲೆ ಬಳಿಕ ಸಂಬಂಧಿಕರು ಕೂಡ ದೂರ ಆಗಿದ್ದಾರೆ. ಕೃತಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಆಪ್ತ ಸ್ನೇಹಿತರು. ಓಂ ಪ್ರಕಾಶ್ ಅವರನ್ನ ಬರ್ಬರವಾಗಿ ಅವರ ಪತ್ನಿ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತಮ್ಮ ಮಗಳು ಮಾನಸಿಕವಾಗಿ ಸ್ಥಿರವಾಗಿಲ್ಲ ಅನ್ನೋ ವಿಚಾರವನ್ನ ಕೂಡ ಅವರು ಹೇಳ್ಕೊಂಡಿದ್ರು. ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ಕೃತಿ ನಡ್ಕೊಂಡಿರೋದು ಕೂಡ ಮತ್ತು ಅಲ್ಲಿನವರು ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಅವರು ಸ್ಟಡಿ ಇರಲಿಲ್ಲ, ಒಂಥರ ಅವ್ರ ಪಾಡಿಗೆ ಅವ್ರು ಮಾತನಾಡ್ಕೊಳ್ಳೋದು, ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ದೀವಿ ಅಂತ ಹೇಳಿ. ಹಾಗಾಗಿ ಏನಾಗಿದೆ ಕೃತಿ ಅವರಿಗೆ? ಅವರನ್ನ ಟೇಕ್ ಕೇರ್ ಮಾಡೋದಕ್ಕೆ ಯಾರು ಇಲ್ವಾ? ಅವರ ಆರೋಗ್ಯ ಪರಿಸ್ಥಿತಿ ಹೀಗೆ ಬಿಟ್ಕೊಂಡು ಹೋದ್ರೆ ಮುಂದೆ ಏನ್ ಮಾಡೋಕ್ಕಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಹೋಗುತ್ತೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ರೋಡ್ನಲ್ಲಿ ಅವರೊಬ್ಬರೇ ಏಕಾಂಗಿಯಾಗಿ ಓಡಾಡ್ಕೊಂಡು ತಿರುಗಾಡ್ಕೊಂಡು ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನ್ ಕಥೆ ಅನ್ನೋ ಪ್ರಶ್ನೆಯೂ ಕೂಡ ಸರ್ವೇ ಸಾಮಾನ್ಯವಾಗಿ ಇದೀಗ ಕಾಡ್ತಾ ಇದೆ. ಒಬ್ಬ ನಿವೃತ್ತ ಡಿಜಿಐಜಿಪಿಯ ಪುತ್ರಿಯ ಪರಿಸ್ಥಿತಿ ಹೀಗಾಗಿರುವುದು ದುರಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈ ಹಿಂದೆ ಅಂದ್ರೆ ಓಂ ಪ್ರಕಾಶ್ ಅವರ ಹತ್ಯೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ಕೃತಿಯವರ ಬಿಹೇವಿಯರ್ ಅನ್ನ ನಾವು ನೋಡಿದ್ವಿ. ಪೊಲೀಸರು ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಹೇಗೆ ಹಠ ಮಾಡಿದ್ರು ಅಂತ ಅವರ ತಾಯಿ ಕೂಡ ಹೇಳಿದ್ರು. ಆಕೆ ಮಾನಸಿಕವಾಗಿ ಕೂಡ ಸ್ಥಿರವಾಗಿಲ್ಲ ಅಂತ ಹೇಳಿ. ಈ ಒಂದು ಘಟನೆ ನಡೆದಿದೆ. ನಂದಿನಿ ಬೂತ್ನಲ್ಲಿ ಈ ರೀತಿಯಾಗಿ ಗಲಾಟೆ ಮಾಡಿದ್ದಾರೆ. ಏನ್ ಕಾರಣಕ್ಕೆ? ಈಗ ಹೇಗಿದೆ ಅವರ ಕಂಡೀಷನ್ ಅಂತ ಹೇಳಿ ರಾಜಪ್ಪ. ಮಧುಶ್ರೀ ಮೃತ ಜೊತೆಗೆ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಒಂದು ಕೊಲೆ ಏಪ್ರಿಲ್ 20ರಂದು ನಡೆಸಿತು. ಅದಾದ ನಂತರದಲ್ಲಿ ಅವರ ಪತ್ನಿ ಜೊತೆಗೆ ಮಗಳು ಕೃತಿ ಇಬ್ಬರನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ರು. ಇದಾದ ಬಳಿಕ ಅವರ ಪತ್ನಿಯ ಪಾತ್ರ ಇದ್ದಂತಹ ಕಾರಣದಿಂದಾಗಿ ಅವರನ್ನ ಬಂಧಿಸಿ ಜೈಲಿಗೆ ಹಚ್ಚಿದ್ದಾರೆ. ತಾಯಿಯ ಒಂದು ಜೈಲು ವಾಸದ ನಂತರದಲ್ಲಿ ಸದ್ಯಕ್ಕೆ ಕೃತಿ ಹೋಬಳಿ ಆಗಿರುವಂತದ್ದು. ಅಣ್ಣ ಕೂಡ ಇದ್ದ, ಆದ್ರೆ ಅಣ್ಣ ಕೂಡ ಮನೆಯಿಂದ ಬೇರ್ಪಟ್ಟಿರುವಂತದ್ದು. ಹೀಗಾಗಿ ಮನೆಯಲ್ಲಿ ಒಬ್ಬಂಟಿಯಾಗಿರುವಂತಹ ಕೃತಿ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಸೋಮವಾರ ಸಂಜೆ ಮನೆ ಬಳಿ ಇದ್ದಂತಹ ಒಂದು ನಂದಿನಿ ಪಾರ್ಲರ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಮಾಲೀಕರು ಅಂದ್ರೆ ಸಾಕಷ್ಟು ಜನ ಗ್ರಾಹಕರು ಇರ್ತಾರೆ. ಈ ಸಂದರ್ಭದಲ್ಲಿ ಸೈಡಿಗೆ ಹೋಗುವಂತೆ ಹೇಳ್ತಾರೆ. ಅದಷ್ಟೇ ಕಾರಣಕ್ಕೆ ಆಕೆ ಸಾಕಷ್ಟು ಕೋಪಗೊಳ್ತಾಳೆ. ಅದಾದ ನಂತರ ನಂದಿನಿ ಪಾರ್ಲರ್ ಅಲ್ಲಿದ್ದಂತಹ ಒಂದಿಷ್ಟು ತಿಂಡಿಯ ಬಾಟಲ್ಗಳೇನಿದೆ ಅದೆಲ್ಲವನ್ನ ಕೂಡ ಕೆಳಗೆ ಹಾಕಿ ರಾಜಾಂತವನ್ನ ಕೂಡ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಎಲ್ಲಾ
ಆ ದೃಶ್ಯವನ್ನ ಕೂಡ ಅಲ್ಲಿದ್ದಂತಹ ಸ್ಥಳೀಯರು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಆಕೆ ತುಂಬಾನೇ ಡಿಪ್ರೆಷನ್ ಅಲ್ಲಿರೋದು ಕೂಡ ಕಾಣ್ತಾರೆ. ಅದ್ರ ಜೊತೆಗೆ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಸ್ಥಳಕ್ಕೆ ಬಂದಂತ HSR ಲೇಔಟ್ ಪೊಲೀಸರು ಆಕೆಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆನ ಕೂಡ ಕೊಡ್ತಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಒಂದು NCR ಅನ್ನ ಕೂಡ HSR ಲೇಔಟ್ ಪೊಲೀಸರು ದಾಖಲು ಮಾಡಿಕೊಂಡಿರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.